ಓಂ ಶಾಂತಿ. ಮುರುಳಿಯ ದಿನಾಂಕ 25/9. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ಬೇಹದ್ದಿನ ಸ್ಕಾಲರ್ಶಿಪ್ ತೆಗೆದುಕೊಳ್ಳಬೇಕೆಂದರೆ ಅಭ್ಯಾಸ ಮಾಡಿ ಒಬ್ಬ ತಂದೆಯ ವಿನಃ ಮತ್ಯಾರೂ ಸಹ ನೆನಪಿಗೆ ಬರದಿರಲಿ. ಪ್ರಶ್ನೆ: ತಂದೆಯವರಾದ ನಂತರವೂ ಸಹ ಖುಷಿ ಇರುವುದಿಲ್ಲ ಅಂದಾಗ ಅದರ ಕಾರಣ ಏನಾಗಿದೆ? ಬಾಬಾ ತಿಳಿಸ್ತಾರೆ, ಬುದ್ಧಿಯಲ್ಲಿ ಪೂರ್ಣ ಜ್ಞಾನ ಇರೋದಿಲ್ಲ, ತಂದೆಯನ್ನ ಯಥಾರ್ಥ ರೀತಿ ನೆನಪು ಮಾಡೋದಿಲ್ಲ. ನೆನಪು ಮಾಡದಿರುವ ಕಾರಣ ಮಾಯೆ ಮೋಸ ಮಾಡತ್ತೆ. ಇದರಿಂದ ಖುಷಿ ಇರೋದಿಲ್ಲ. ನೀವು ಮಕ್ಕಳ ಬುದ್ಧಿಯಲ್ಲಿ ನಶೆ ಇರ್ಲಿ, ತಂದೆ ನಮ್ಮನ್ನ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ ಅಂದಾಗ ಸದಾ ಉಲ್ಲಾಸ ಮತ್ತು ಖುಷಿ ಇರಲಿ. ತಂದೆಯ ಯಾವ ಆಸ್ತಿ ಇದೆ, ಪವಿತ್ರತೆ, ಸುಖ ಮತ್ತು ಶಾಂತಿ, ಇದರಲ್ಲಿ ಸಂಪೂರ್ಣರಾದರೆ ಆಗ ಖುಷಿ ಇರುವುದು. ಓಂ ಶಾಂತಿ. ಓಂ ಶಾಂತಿಯ ಅರ್ಥವಂತೂ ಮಕ್ಕಳಿಗೆ ಚೆನ್ನಾಗಿ ಗೊತ್ತಿದೆ. ನಾನು ಆತ್ಮ, ಇದು ನನ್ನ ಶರೀರ. ಈ ಮಾತನ್ನ ಚೆನ್ನಾಗಿ ನೆನಪು ಮಾಡಬೇಕು. ಭಗವಂತ ಎಂದರೆ ಆತ್ಮಗಳ ತಂದೆ ನಮಗೆ ಓದಿಸುತ್ತಾರೆ. ಹೀಗೆ ಎಂದಾದರೂ ಕೇಳಿದ್ದೀರಾ? ಅವರಂತೂ ತಿಳಿದುಕೊಳ್ಳುತ್ತಾರೆ ಶ್ರೀಕೃಷ್ಣ ಓದಿಸುತ್ತಾರೆಂದು. ಆದರೆ ಅವರದು ನಾಮರೂಪ ಇದೆ ಅಲ್ಲವೇ? ಇಲ್ಲಂತೂ ಓದಿಸುವವರು ನಿರಾಕಾರ ತಂದೆ ಆಗಿದ್ದಾರೆ. ಆತ್ಮವು ಕೇಳುತ್ತದೆ ಮತ್ತು ಪರಮಾತ್ಮ ತಿಳಿಸುತ್ತಾರೆ. ಇದು ಹೊಸ ಮಾತಲ್ಲವೇ? ವಿನಾಶವಂತೂ ಆಗಲೇಬೇಕಲ್ಲವೇ? ಒಂದಾಗಿದೆ ವಿನಾಶಕಾಲೇ ವಿಪರೀತ ಬುದ್ಧಿ, ಇನ್ನೊಂದಾಗಿದೆ ವಿನಾಶಕಾಲೇ ಪ್ರೀತ ಬುದ್ಧಿ. ಮೊದಲು ನೀವು ಸಹ ಹೇಳ್ತಾ ಇದ್ರಿ, ಈಶ್ವರ ಸರ್ವವ್ಯಾಪಿ, ಕಲ್ಲು ಮುಳ್ಳುಗಳಲ್ಲಿ ಇದ್ದಾರೆ ಎಂದು. ಈ ಎಲ್ಲಾ ಮಾತುಗಳನ್ನ ಚೆನ್ನಾಗಿ ತಿಳಿದುಕೊಳ್ಬೇಕು. ತಿಳಿಸ್ತಾರೆ ಆತ್ಮ ಅವಿನಾಶಿ, ಶರೀರ ವಿನಾಶ ಆಗತ್ತೆ. ಆತ್ಮ ಎಂದೂ ಕೂಡ ದೊಡ್ಡದು ಚಿಕ್ಕದು ಆಗೋದಿಲ್ಲ. ಅದು ಇಷ್ಟು ಚಿಕ್ಕ ಆತ್ಮ, ಇಷ್ಟು ಚಿಕ್ಕ ಆತ್ಮನಲ್ಲಿ 84 ಜನ್ಮವನ್ನ ತೆಗೆದುಕೊಂಡು ಎಲ್ಲ ಪಾತ್ರವನ್ನ ಅಭಿನಯಿಸತ್ತೆ. ಆತ್ಮ ಶರೀರವನ್ನ ನಡೆಸ್ತದೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಓದಿಸ್ತಾರೆ ಅಂದ್ರೆ ಪದವಿ ಸಹ ಅವಶ್ಯವಾಗಿ ಶ್ರೇಷ್ಠವಾಗಿರೋದೇ ಸಿಗತ್ತೆ. ಆತ್ಮವೇ ಓದಿಕೊಂಡು ಪದವಿಯನ್ನ ಪಡೆಯತ್ತೆ. ಆತ್ಮವನ್ನ ಯಾರೂ ನೋಡಲಾಗೋದಿಲ್ಲ. ಆತ್ಮವು ಹೇಗೆ ಬರತ್ತೆ, ಎಲ್ಲಿಂದ ಹೋಗತ್ತೆ ಎಂದು ನೋಡಲು ಬಹಳ ಪ್ರಯತ್ನ ಪಡ್ತಾರೆ. ಆದ್ರೆ ಗೊತ್ತಾಗೋದಿಲ್ಲ. ನೋಡಿದ್ರೂ ಸಹ ಯಾರಿಗೂ ತಿಳಿಯೋದಿಲ್ಲ. ನೀವು ತಿಳಿದುಕೊಂಡಿದ್ದೀರಿ, ಆತ್ಮವೇ ಶರೀರದಲ್ಲಿ ನಿವಾಸ ಮಾಡತ್ತೆ. ಆತ್ಮ ಬೇರೆಯಾಗಿದೆ, ಶರೀರ ಬೇರೆಯಾಗಿದೆ. ಆತ್ಮ ದೊಡ್ಡದು ಚಿಕ್ಕದು ಆಗೋದಿಲ್ಲ. ಶರೀರ ಚಿಕ್ಕದಿಂದ ದೊಡ್ಡದು ಆಗತ್ತೆ. ಆತ್ಮವೇ ಪತಿತ ಮತ್ತು ಪಾವನ ಆಗತ್ತೆ. ಆತ್ಮವೇ ತಂದೆಯನ್ನ ಕರೆಯತ್ತೆ. ಹೇ ಪತಿತ ಆತ್ಮರನ್ನ ಪಾವನ ಮಾಡುವಂತಹ ಬಾಬಾ ಬನ್ನಿ. ಇದನ್ನು ಸಹ ತಿಳಿಸ್ಕೊಡ್ಲಾಗಿದೆ. ಎಲ್ಲ ಆತ್ಮರು ಸೀತೆಯರಾಗಿದ್ದಾರೆ ಮತ್ತು ಅವರು ರಾಮ, ವರ ಒಬ್ಬರೇ. ಆ ಜನರಂತೂ ಎಲ್ಲರಿಗೆ ವರ ಎಂದು ಹೇಳಿಬಿಡುತ್ತಾರೆ. ಈಗ ವರ ಎಲ್ಲರಲ್ಲಿ ಪ್ರವೇಶ ಮಾಡುತ್ತಾರೆ. ಇದಂತೂ ಸಾಧ್ಯವಿಲ್ಲ. ಈ ಬುದ್ಧಿಯಲ್ಲಿ ಉಲ್ಟಾ ಜ್ಞಾನವಿರುವ ಕಾರಣ ಕೆಳಗಡೆ ಬೀಳುತ್ತಾ ಬಂದರು. ಏಕೆಂದರೆ ಬಹಳ ಗ್ಲಾನಿ ಮಾಡುತ್ತಾ, ಪಾಪ ಮಾಡುತ್ತಾ ನಿಂದನೆ ಮಾಡುತ್ತಾರೆ. ತಂದೆಯದ್ದು ಬಹಳ ನಿಂದನೆ ಮಾಡಿದ್ದಾರೆ. ಮಕ್ಕಳು ಎಂದಾದರೂ ತಂದೆಯ ಗ್ಲಾನಿಯನ್ನು ಮಾಡುತ್ತಾರೇನು? ಆದರೆ ಇತ್ತೀಚೆಗೆ ಹಾಳಾಗಿದ್ದಾರೆ. ಅದಕ್ಕೆ ತಂದೆಗೂ ನಿಂದನೆ ಮಾಡುತ್ತಾರೆ. ಇವರಂತೂ ಬೇಹದ್ದಿನ ತಂದೆಯಾಗಿದ್ದಾರೆ. ಆತ್ಮವೇ ಬೇಹದ್ದಿನ ತಂದೆಯ ಗ್ಲಾನಿ ಮಾಡತ್ತೆ. ಬಾಬಾ, ನೀವು ಮೀನು ಮೊಸಳೆಯ ಅವತಾರ ಆಗಿದ್ದೀರಿ. ಶ್ರೀಕೃಷ್ಣನಿಗೂ ಗ್ಲಾನಿ ಮಾಡುತ್ತಾರೆ. ರಾಣಿಯರನ್ನು ಓಡಿಸಿಕೊಂಡು ಹೋದ, ಇದನ್ನು ಮಾಡಿದನು, ಬೆಣ್ಣೆ ಕದ್ದನು. ಬೆಣ್ಣೆಯನ್ನು ಕದಿಯುವಂತ ಅವಶ್ಯಕತೆ ಅವರಿಗೇನಿದೆ? ಎಷ್ಟು ತಮೋಪ್ರಧಾನ ಬುದ್ಧಿಯವರಾಗಿದ್ದಾರೆ. ಬಾಬಾ ತಿಳಿಸ್ತಾರೆ, ನಾನು ಬಂದು ನಿಮಗೆ ಪಾವನರಾಗುವಂತಹ
ಬಹಳ ಸಹಜ ಯುಕ್ತಿಯನ್ನ ತಿಳಿಸ್ತೇನೆ. ತಂದೆಯೇ ಪತಿತ ಪಾವನ ಸರ್ವಶಕ್ತಿವಂತರಾಗಿದ್ದಾರೆ, ಸರ್ವಶಕ್ತಿಗಳ ಅಧಿಕಾರಿ ಆಗಿದ್ದಾರೆ. ಹೇಗೆ ಸಾಧು ಸಂತರು ಇತ್ಯಾದಿಗಳಿದ್ದಾರೆ, ಅವರನ್ನು ಶಾಸ್ತ್ರಗಳ ಅಧಿಕಾರಿ ಎಂದು ಹೇಳಲಾಗುತ್ತದೆ. ಶಂಕರಾಚಾರ್ಯರಿಗೂ ವೇದ ಶಾಸ್ತ್ರ ಇತ್ಯಾದಿಗಳ ಅಧಿಕಾರಿ ಎಂದು ಹೇಳುತ್ತಾರೆ. ಅವರದ್ದು ಎಷ್ಟು ಆಡಂಬರದ ಪ್ರದರ್ಶನವಾಗುತ್ತದೆ. ಶಿವಾಚಾರ್ಯದಂತೂ ಯಾವುದೇ ಆಡಂಬರವಿಲ್ಲ. ಇವರೊಂದಿಗೆ ಯಾವುದೇ ಚಿಕ್ಕ ಗುಂಪಿನ ತುಕುಡಿಯೂ ಸಹ ಇಲ್ಲ. ಇವರಂತೂ ಕುಳಿತಲ್ಲೇ ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸ್ತಾರೆ. ಒಂದು ವೇಳೆ ಶಿವಬಾಬಾ ಆಡಂಬರ ಮಾಡಿದ್ರೆ ಮೊದಲು ಬ್ರಹ್ಮರವರು ಆಡಂಬರ ಬೇಕಾಗ್ತದೆ. ಆದ್ರೆ ಇಲ್ಲ, ತಂದೆ ಹೇಳ್ತಾರೆ, ನಾನು ನೀವು ಮಕ್ಕಳ ಸೇವಕನಾಗಿದ್ದೇನೆ. ತಂದೆ ಇವರಲ್ಲಿ ಪ್ರವೇಶ ಮಾಡಿ ಮಕ್ಕಳಿಗೆ ತಿಳಿಸ್ತಾರೆ, ಮಕ್ಕಳೇ, ನೀವು ಪತಿತರಾಗಿದ್ದೀರಿ. ನೀವು ಪಾವನರಾಗಿ ನಂತರ 84 ಜನ್ಮಗಳ ನಂತರ ಪತಿತರಾಗಿ ಬಿಟ್ಟಿದ್ದೀರಿ. ಇವರದ್ದೇ ಇತಿಹಾಸ ಭೂಗೋಳವು ಪುನರಾವರ್ತನೆಯಾಗತ್ತೆ. ಇವರೇ 84 ಜನ್ಮಗಳನ್ನ ಪಡೆದುಕೊಂಡಿದ್ದಾರೆ. ನಂತರ ಅವರೇ ಸತೋ ಪ್ರಧಾನರಾಗುವ ಯುಕ್ತಿಯನ್ನ ತಿಳಿಸ್ತಾರೆ. ತಂದೆಯೇ ಸರ್ವಶಕ್ತಿವಂತನಾಗಿದ್ದಾರೆ. ಬ್ರಹ್ಮರವರ ಮೂಲಕ ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನ ತಿಳಿಸ್ತಾರೆ. ಬಾಬಾ ತಿಳಿಸ್ತಾರೆ, ಚಿತ್ರಗಳಲ್ಲಿ ಬ್ರಹ್ಮರವರಿಗೆ ಶಾಸ್ತ್ರಗಳನ್ನ ತೋರಿಸಿದ್ದಾರೆ. ಆದರೆ ವಾಸ್ತವದಲ್ಲಿ ಶಾಸ್ತ್ರಗಳ ಇತ್ಯಾದಿಗಳ ಮಾತಿಲ್ಲ. ಬಾಬಾರವರ ಹತ್ತಿರ ಶಾಸ್ತ್ರಗಳು ಇಲ್ಲ, ಇವರ ಹತ್ತಿರವೂ ಇಲ್ಲ, ನಿಮ್ಮ ಹತ್ತಿರವೂ ಇಲ್ಲ. ಇವರಂತೂ ನಿತ್ಯ ಹೊಸ ಹೊಸ ಮಾತುಗಳನ್ನ ತಿಳಿಸ್ತಾರೆ. ಇದಂತೂ ತಿಳಿದುಕೊಂಡಿದ್ದೀರಿ. ಎಲ್ಲವೂ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ. ನಾನು ಯಾವುದೇ ಶಾಸ್ತ್ರವನ್ನ ತಿಳಿಸೋದಿಲ್ಲ. ನಾನಂತೂ ನಿಮಗೆ ಮುಖದಿಂದ ತಿಳಿಸ್ತೇನೆ. ನಿಮಗೆ ರಾಜಯೋಗವನ್ನ ಕಲಿಸ್ತೇನೆ. ಯಾವುದನ್ನು ನಂತರ ಭಕ್ತಿ ಮಾರ್ಗದಲ್ಲಿ ಗೀತೆ ಎಂದು ಹೆಸರಿಟ್ರು, ನನ್ನ ಹತ್ತಿರ ಅಥವಾ ನಿಮ್ಮ ಹತ್ತಿರ ಗೀತೆ ಇದೆಯೇ? ಇದಂತೂ ವಿದ್ಯೆ ಆಗಿದೆ. ವಿದ್ಯೆಯಲ್ಲಿ ಅಧ್ಯಾಯ, ಶ್ಲೋಕ ಇತ್ಯಾದಿಗಳು ಇರೋದಿಲ್ಲ. ನಾನು ನೀವು ಮಕ್ಕಳಿಗೆ ಓದಿಸ್ತೇನೆ. ಕಲ್ಪ ಕಲ್ಪವೂ ಇದೇ ರೀತಿ ಓದಿಸುತ್ತಿರುತ್ತೇನೆ. ಎಷ್ಟು ಸಹಜ ಮಾತನ್ನ ತಿಳಿಸ್ತೇನೆ. ತಮ್ಮನ್ನ ಆತ್ಮ ಎಂದು ತಿಳಿದುಕೊಳ್ಳಿ. ಈ ಶರೀರವಂತೂ ಮಣ್ಣಾಗಿ ಬಿಡತ್ತೆ. ಆತ್ಮ ಅವಿನಾಶಿಯಾಗಿದೆ. ಶರೀರವು ಪದೇ ಪದೇ ಸುಡುತ್ತಿರುತ್ತದೆ. ಆತ್ಮ ಒಂದು ಶರೀರವನ್ನ ಬಿಟ್ಟು ಇನ್ನೊಂದು ಶರೀರವನ್ನ ತೆಗೆದುಕೊಳ್ತದೆ. ತಂದೆ ಹೇಳ್ತಾರೆ, ನಾನಂತೂ ಒಂದೇ ಬಾರಿ ಬರ್ತೇನೆ. ಶಿವರಾತ್ರಿಯನ್ನ ಆಚರಿಸ್ತಾರೆ. ವಾಸ್ತವದಲ್ಲಿ ಶಿವ ಜಯಂತಿಯಾಗಬೇಕು. ಆದ್ರೆ ಜಯಂತಿ ಎಂದು ಹೇಳೋದ್ರಿಂದ ತಾಯಿಯ ಗರ್ಭದಿಂದ ಜನ್ಮವಾಗತ್ತೆ. ಅದಕ್ಕೆ ಶಿವರಾತ್ರಿ ಎಂದು ಹೇಳ್ತಾರೆ. ದ್ವಾಪರ ಕಲಿಯುಗದ ರಾತ್ರಿಯಲ್ಲಿ ನನ್ನನ್ನು ಹುಡುಕ್ತಾರೆ. ಸರ್ವವ್ಯಾಪಿ ಎಂದು ಹೇಳ್ತಾರೆ. ಹಾಗಾದ್ರೆ ನಿಮ್ಮಲ್ಲಿಯೂ ಇದ್ದಾರಲ್ಲವೇ? ಮತ್ತೆ ಪೆಟ್ಟನ್ನು ಏಕೆ ತಿನ್ನುತ್ತೀರಿ? ಒಮ್ಮೆಲೆ ದೇವತೆಗಳಿಂದ ಅಸುರಿ ಸಂಪ್ರದಾಯದವರಾಗಿ ಬಿಡುತ್ತಾರೆ. ದೇವತೆಗಳು ಎಂದಾದರೂ ಮದ್ಯಪಾನವನ್ನು ಮಾಡುತ್ತಾರೆಯೇ? ಅದೇ ಆತ್ಮರು ಕೆಳಗೆ ಇಳಿದಾಗ ಮದ್ಯಪಾನ ಇತ್ಯಾದಿಗಳನ್ನು ಮಾಡಲು ಆರಂಭಿಸುತ್ತಾರೆ. ತಂದೆ ಹೇಳ್ತಾರೆ, ಈ ಹಳೆಯ ಪ್ರಪಂಚದ ವಿನಾಶ ಅವಶ್ಯವಾಗಿ ಆಗತ್ತೆ. ಹಳೆಯ ಪ್ರಪಂಚದಲ್ಲಿ ಅನೇಕ ಧರ್ಮಗಳು ಇದೆ. ಹೊಸ ಪ್ರಪಂಚದಲ್ಲಿ ಒಂದೇ ಧರ್ಮ ಇರತ್ತೆ. ಒಂದರಿಂದ ಅನೇಕ ಆಗಿದೆ. ಮತ್ತೆ ಪುನಃ ಒಂದು ಅವಶ್ಯವಾಗಿ ಆಗುತ್ತದೆ. ಮನುಷ್ಯರು ಕಲಿಯುಗದಲ್ಲಿ ಇನ್ನೂ 40,000 ವರ್ಷ ಇದೆ ಎಂದು ಹೇಳ್ತಾರೆ. ಇದಕ್ಕೆ ಹೇಳಲಾಗತ್ತೆ ಘೋರ ಕತ್ತಲು. ಜ್ಞಾನ ಸೂರ್ಯ ಪ್ರಕಟ, ಅಜ್ಞಾನದ ಕತ್ತಲು ವಿನಾಶವಾಯಿತು. ಮನುಷ್ಯರಲ್ಲಿ ಬಹಳಷ್ಟು ಅಜ್ಞಾನ ಇದೆ. ತಂದೆ ಜ್ಞಾನ ಸೂರ್ಯ, ಜ್ಞಾನ ಸಾಗರ ಬರ್ತಾರೆಂದ್ರೆ ನಿಮ್ಮ ಭಕ್ತಿ ಮಾರ್ಗದ ಅಜ್ಞಾನ ದೂರವಾಗಿ ಬಿಡತ್ತೆ. ನೀವು ತಂದೆಯನ್ನ ನೆನಪು ಮಾಡ್ತಾ ಪವಿತ್ರರಾಗಿ ಬಿಡ್ತೀರಿ. ತುಕ್ಕು ಬಿಟ್ಟು ಹೋಗ್ತದೆ. ಇದಾಗಿದೆ ಯೋಗ ಅಗ್ನಿ. ಕಾಮ ಅಗ್ನಿ ಕಪ್ಪಾಗಿ ಮಾಡಿಬಿಡತ್ತೆ. ಯೋಗಾಗ್ನಿ ಅಂದರೆ ಶಿವಬಾಬೋರ ನೆನಪು ಸುಂದರವಾಗಿ ಮಾಡ್ತದೆ. ಶ್ರೀಕೃಷ್ಣನ ಹೆಸರು ಆಗಿದೆ ಶ್ಯಾಮ ಸುಂದರ. ಆದರೆ ಅರ್ಥವನ್ನ ತಿಳಿದುಕೊಂಡಿಲ್ಲ. ತಂದೆ ಬಂದು ಅರ್ಥವನ್ನ ತಿಳಿಸ್ತಾರೆ. ಮೊಟ್ಟ ಮೊದಲು ಸತ್ಯುಗದಲ್ಲಿ ಎಷ್ಟು ಸುಂದರವಾಗಿದ್ರು. ಈಗ ಈ ಹಳೆಯ ಪ್ರಪಂಚದ ವಿನಾಶ ಅವಶ್ಯವಾಗಿ ಆಗತ್ತೆ. ಎಲ್ಲ ತಯಾರಿಗಳು ನಡೆಯುತ್ತಿದೆ. ಭಾರತವಾಸಿಗಳು ಇಷ್ಟೊಂದು ತಿಳಿದುಕೊಳ್ಳುವುದಿಲ್ಲ. ಎಷ್ಟು ಅವರು ತಿಳಿಯುತ್ತಾರೆ,
ನಾವು ನಮ್ಮದೇ ಕುಲದ ವಿನಾಶ ಮಾಡುತ್ತಿದ್ದೇವೆ. ಯಾರೋ ಪ್ರೇರಕರಿದ್ದಾರೆ. ವಿಜ್ಞಾನದ ಮೂಲಕ ನಾವು ನಮ್ಮದೇ ವಿನಾಶ ಮಾಡಿಕೊಳ್ತೇವೆ. ಇದನ್ನೂ ಸಹ ತಿಳಿದಿದ್ದಾರೆ. ಕ್ರೈಸ್ತನ 3000 ವರ್ಷ ಮೊದಲು ಸ್ವರ್ಗವಿತ್ತು. ಭಗವಾನ್ ಭಗವತಿಯರ ರಾಜ್ಯ ಇತ್ತು. ಭಾರತವೇ ಪ್ರಾಚೀನವಾಗಿತ್ತು. ಈ ರಾಜಯೋಗದಿಂದ ಲಕ್ಷ್ಮೀನಾರಾಯಣರು ಈ ರೀತಿಯಾಗಿದ್ರು. ಆ ರಾಜಯೋಗವನ್ನ ತಂದೆಯೇ ಕಲಿಸಲು ಸಾಧ್ಯ. ಸನ್ಯಾಸಿಗಳು ಕಲಿಸಲು ಸಾಧ್ಯವಿಲ್ಲ. ಬಾಬಾ ತಿಳಿಸ್ತಾರೆ, ಇತ್ತೀಚೆಗೆ ಎಷ್ಟು ಮೋಸ ಮಾಡ್ತಾರೆ. ಹೊರಗಡೆ ಹೋಗಿ ತಿಳಿಸ್ತಾರೆ, ನಾವು ಭಾರತದ ಪ್ರಾಚೀನ ರಾಜಯೋಗವನ್ನ ಕಲಿಸ್ತೇವೆ. ಮತ್ತೆ ಹೇಳ್ತಾರೆ, ಮೊಟ್ಟೆಯನ್ನ ತಿನ್ನಿ, ಮದ್ಯಪಾನ ಇತ್ಯಾದಿ ಮಾಡಿ, ಏನಾದ್ರೂ ಮಾಡಿ. ಅಂತವರು ಹೇಗೆ ರಾಜಯೋಗವನ್ನ ಕಲಿಸಲು ಸಾಧ್ಯ? ಮನುಷ್ಯರನ್ನ ಹೇಗೆ ದೇವತೆಗಳನ್ನಾಗಿ ಮಾಡ್ತಾರೆ? ತಂದೆ ತಿಳಿಸ್ತಾರೆ, ಆತ್ಮ ಎಷ್ಟು ಶ್ರೇಷ್ಠವಾಗಿದೆ. ನಂತರ ಪುನರ್ಜನ್ಮವನ್ನ ತೆಗೆದುಕೊಳ್ಳುತ್ತಾ ಸತೋ ಪ್ರಧಾನದಿಂದ ತಮೋ ಪ್ರಧಾನರಾಗಿ ಬಿಡುತ್ತದೆ. ಈಗ ನೀವು ಪುನಃ ಸ್ವರ್ಗದ ಸ್ಥಾಪನೆ ಮಾಡ್ತಾ ಇದ್ದೀರಿ. ಅಲ್ಲಿ ಬೇರೆ ಯಾವುದೇ ಧರ್ಮ ಇರೋದಿಲ್ಲ. ಈಗ ತಂದೆ ಹೇಳ್ತಾರೆ, ನರಕದ ವಿನಾಶ ಅವಶ್ಯವಾಗಿ ಆಗತ್ತೆ. ಇಲ್ಲಿಯವರೆಗೆ ಯಾರು ಬಂದಿದ್ದಾರೆ ಅವರು ಮತ್ತೆ ಸ್ವರ್ಗದಲ್ಲಿ ಅವಶ್ಯವಾಗಿ ಬರ್ತಾರೆ. ಶಿವಬಾಬಾರವರು ಸ್ವಲ್ಪ ಜ್ಞಾನವನ್ನ ಕೇಳಿದರೂ ಸ್ವರ್ಗದಲ್ಲಿ ಅವಶ್ಯವಾಗಿ ಬರ್ತಾರೆ. ಎಷ್ಟು ಓದುವರು, ತಂದೆಯನ್ನ ನೆನಪು ಮಾಡುವರು, ಅಷ್ಟು ಶ್ರೇಷ್ಠ ಪದವಿಯನ್ನ ಪಡೀತಾರೆ. ಈಗ